ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧಿಸುವ ಮನಸ್ಸಿದ್ರೆ ಬಡತನ ಖಂಡಿತ ಶಾಪವಾಗುವುದಿಲ್ಲ ಎನ್ನುವುದಕ್ಕೆ ಅತ್ಯುತ್ತಮ ಉದಾಹರಣೆ ಈ ಯುವಕ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧಿಸುವ ಮನಸ್ಸಿದ್ದರೆ ಬಡತನ ಖಂಡಿತ ಶಾಪವಾಗುವುದಿಲ್ಲ ಎನ್ನುವುದಕ್ಕೆ ಜೀವಂತ ಉದಾಹರಣೆ ಕುಮಟಾ ತಾಲೂಕಿನ ಹಂದಿಕೋಡ್ ಗ್ರಾಮದ ದೇವರಸು ಮನೆ ಕುಟುಂಬದ ಹೆಮ್ಮೆಯ ಪ್ರತಿಭೆ ಗಿರೀಶ್ ಜಟ್ಟಪ್ಪ ಪಟ್ಕಾರ್. ಬದುಕಿಗೆ ಕೂಲಿಯನ್ನ ಅವಲಂಬಿಸಿಕೊಂಡಿರುವ ಜಟ್ಟಪ್ಪ ಹಾಗೂ ಮಹಾಲಕ್ಷ್ಮಿಯ ಹೆಮ್ಮೆಯ ಪುತ್ರ ಅಣ್ಣ ಯೋಗೇಶ್ ಪಟ್ಕಾರ್ ಈಗಾಗಲೇ ವಾಲಿಬಾಲ್ನಲ್ಲಿ ಯೂನಿವರ್ಸಿಟಿ ಆಗಿದ್ದಾರೆ. ಕಲಾವಿದರ ಮನೆತನದಲ್ಲಿ ಜನಿಸಿದ ಈ ಹುಡುಗನಿಗೆ ವಾಲಿಬಾಲ್ ಎನ್ನುವ ಕ್ರೀಡೆಯ ಕಲೆ ಒಲಿದು ಬಂದಿದೆ. ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೇ ದಿನಕರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ದಾರೇಶ್ವರದ ದೈಹಿಕ ಶಿಕ್ಷಕ ಯೋಗೇಶ್ ಪಟ್ಕಾರ್ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಬೆಳೆದ ಗಿರೀಶ್ ಅಂದೇ ಜಿಲ್ಲಾ ಮಟ್ಟದಲ್ಲಿ ಛಾಪು ಮೂಡಿಸಿದವರು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಮ್ಮ ಪಾರಮ್ಯವನ್ನ ಮೆರೆದಿದ್ದಾರೆ. ಛತ್ತೀಸ್ಗಢದಲ್ಲಿ ನಡೆದ ಅಖಿಲ ಭಾರತ ವಿದ್ಯಾಭಾರತೀಯ ರಾಷ್ಟ್ರೀಯ ಮಟ್ಟದ 19 ವರ್ಷದೊಳಗಿನವರ ಕ್ರೀಡಾಕೂಟದಲ್ಲಿ ಈತನು ಪ್ರತಿನಿಧಿಸಿದ ತಂಡ ಪ್ರಥಮ ಸ್ಥಾನ ಗಳಿಸಿದೆ. ಅಲ್ಲದೆ ಅತ್ಯುತ್ತಮ ಹೊಡೆತಗಾರ ಎನ್ನುವ ಪ್ರಶಸ್ತಿಗೆ ಗಿರೀಶ್ ಭಾಜನರಾಗಿದ್ದಾರೆ. ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ 19 ವರ್ಷದೊಳಗಿನವರ ಖೇಲೋ ಭಾರತ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಇವರ ತಂಡ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಉತ್ತಮ ಹೊಡೆತಗಾರ ಎನ್ನುವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚಿಗುರುತ್ತಿರುವ ಪ್ರತಿಭೆಗೆ ಇನ್ನಷ್ಟು ಅವಕಾಶ ನೀಡಿದರೆ ಇಡೀ ಸಮಾಜ ಹೆಮ್ಮೆ ಪಡುವಂತಹ ಸಾಧನೆ ಮಾಡಬಹುದು ಎನ್ನುವುದು ಇವರ ದೊಡ್ಡಪ್ಪ ಸೂರ್ಯಕಾಂತ್ ಪಟ್ಕಾರ್ ಅವರ ಆಶಯವಾಗಿದೆ. ಸಮರ್ಥ ಕೋಚ್ ನಿಖಿಲ್ ಗಟ್ಟಿಯವರ ಗರಡಿಯಲ್ಲಿ ಪಳಗುತ್ತಿರುವ ಈ ಹುಡುಗ ಸದ್ದಿಲ್ಲದೆ ಸಾಧನೆಯ ಸುದ್ದಿ ಮಾಡುತ್ತಿರುವ ಹುಡುಗ ಪ್ರತಿಭಾವಂತನಾಗಿ ಬೆಳೆಯಲಿ ಎನ್ನುವುದು ದೇವರ್ಷು ಮನೆ ಕುಟುಂಬದ ಆಶಯವಾಗಿದೆ. ಶಾರದಾ ಗಣಪತಿ ವಿದ್ಯಾ ಕೇಂದ್ರ, ಪುಣ್ಯಕೋಟಿ ನಗರ, ಕೈರಂಗಳ, ಮಂಗಳೂರಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ಈ ಹುಡುಗ ಎತ್ತರಕ್ಕೆ ಏರುವಂತಾಗಲಿ, ಸಹೃದಯರು ತೆರೆದ ಮನಸ್ಸಿನಿಂದ ಸಹಾಯ ಮಾಡುವಂತಾಗಲಿ ಎನ್ನುವುದಾಗಿ ಆಶಿಸೋಣ. ಶ್ರೀ ಮಹಾಗಣಪತಿ ಹಂದಿಗೋಡ ದೇವರು ಸದಾಕಾಲ ಈ ಸಾಧಕನನ್ನ ಹರಸಲಿ. ವಿಸ್ಮಯ ನ್ಯೂಸ್, ಕುಮಟಾ.